ಹಾಯ್ ಹಲೋ ಸ್ನೇಹಿತರೆ, ನಾನು ಪ್ರೀತಿಯ ದಿನೇಶನ್ ಮಾತಾಡ್ತಾ ಇರೋದು. ಏನು ವಿಷಯ ಅನ್ನಕ್ಕೆ ಮುಂಚೆ ಗುರುವರ್ಯ ಎಂಟ್ರಿ ಪ್ಲೀಸ್. ಇವತ್ತೇನಪ್ಪ ವಿಶೇಷ ಅಂದರೆ ನಾವು ಬಂದಿದ್ದೀವಿ ಈಟ್ ರಾಜಾಗೆ. ಇಲ್ಲಿ ನಿಮಗೆ ಏನಪ್ಪ ಮುಂಚೆ ಅಂದರೆ ಭಾರತದ ಮೊಟ್ಟ ಮೊದಲ ತ್ಯಾಜ್ಯ ಶೂನ್ಯ ತ್ಯಾಜ್ಯ ಅನ್ಬೇಕು. ಆ್ಯಕ್ಚುಲಿ ಏನು ವೇಸ್ಟೇಜ್ ಇಲ್ದೇ ಫ್ರೂಟ್ ಜ್ಯೂಸ್ ಮಾಡಿಕೊಡ್ತಾರೆ. ಹೆಂಗಿದೆ ಏನಿದೆ ಅಂತ ಎಲ್ಲ ಟ್ರೈ ಮಾಡಿ ನೋಡೋಣ. ಅದಕ್ಕೂ ಮುಂಚೆ ಈಟ್ ರಾಜ ಸರ್ನ ಮಾತಾಡ್ಸ್ಕೊಂಬರ ಬನ್ನಿ. ನೋಡಿ ಸ್ನೇಹಿತರೆ, ನಮ್ಮ ಹತ್ರ ಇದ್ದಾರೆ ಈಟ್ ರಾಜ ಜ್ಯೂಸ್ ಓನರ್ ಇದ್ದಾರೆ. ಅವ್ರನ್ನ ಬನ್ನಿ ಮಾತಾಡ್ಸೋಣ, ಏನು ಹೆಂಗಿದೆ ಏನಿದೆ ಅಂತ ಎಲ್ಲ ಕೇಳೋಣ. ನಮಸ್ಕಾರ ದಿನಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ನೋಡಿ ಹಿಂಗೆ ಕಪ್ಪಿಗೆ ದಪ್ಪಿಗೆ ಗುಂಡಿದ್ದೀನಿ ಸರ್. ಇದು ಈ ಪ್ರಾಜೆಕ್ಟ್ ವರ್ಕು ನಿಮಗೆ ಯಾಕೆ ಬಂತು, ಎಲ್ಲಿಂದ ಬಂತು ಅಂತ ಒಂಚೂರು ನಮ್ಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಕಸನ ನೋಡಿ, ಕಸದಿಂದ ಯಪ್ಪ ಏನಿದು ಇಷ್ಟೊಂದು ಕಸ ಒಂದೊಂದು ಅಂಗಡಿಯಿಂದ ಹೊರಗಡೆ ಬೀಳ್ತಾ ಇದೆಯಲ್ಲ ಅಂತಂದರೆ ಆಗಿನ ಕಾಲದಲ್ಲಿ ನಮ್ಮ ತಂದೆಯವರು ಜ್ಯೂಸ್ ಅಂಗಡಿ ಶುರು ಮಾಡಿದ್ದು. ಮಲ್ಲೇಶ್ವರದಲ್ಲಿ ಇದು ಮೇನ್ ಔಟ್ಲೆಟ್ ಇರೋದು. ಸೊ ಅಲ್ಲಿ ಹೆಂಗೆ ಅಂತಂದರೆ ಮುಂಚೆ ತುಂಬ ಪೇಪರ್ ಪ್ಲಾಸ್ಟಿಕ್ ಎಲ್ಲ ಸಿಕ್ಕಾಬಡೆ ಯೂಸ್ ಮಾಡ್ತಾ ಇದ್ವಿ. ನಾನು ಕಾಲೇಜ್ ದಿನಗಳಿಂದನೇ ಒಂದು ಸ್ವಲ್ಪ ಪರಿಸರವಾದಿ, ಹಠವಾದಿ, ಇದು ಯೂಸ್ ಮಾಡಬಾರ್ದು ಅದು ಯೂಸ್ ಮಾಡಬಾರ್ದು ಅಂತ ಎಲ್ಲರನ್ನೂ ತಿದ್ಸೋದಕ್ಕೆ ಹೊರಟಿರೋಂಥ ವ್ಯಕ್ತಿ. ಸೊ ನಮ್ಮ ತಂದೆಗೆ ಹೋಗ್ಬಿಟ್ಟು ನಾನು ಹೇಳಿದೆ, ಈ ಥರ ನೀವು ಅಂಗಡಿನಲ್ಲಿ ಇದೆಲ್ಲ ಯೂಸ್ ಮಾಡಬಾರ್ದು ಅಂತ. ಅವ್ರು ಹಿಂದೆ ತಿರುಗಿಸಿ ಒಂದು ಒದ್ದು ಹೋಗಿ ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನನಗೆ ಮಾಡೋಕ್ಕೆ ಬಿಡು ಅಂತ ಹೇಳಿದರು. ಬಟ್ ಅವ್ರು ತೀರ್ಕೊಂಡ್ಮೇಲೆ ನನಗೊಂದು ಅವಕಾಶ ಸಿಕ್ತು. ಅಂದರೆ ನನಗೆ ಇಷ್ಟ ಬಂದಿರೋ ಥರ ರೀತಿಯಲ್ಲಿ ನಡ್ಸೋದಕ್ಕೆ ಆಗೋ ಥರ. ಸೊ ಅವಾಗಿಂದ ನಾನು ನಮ್ಮ ತಾಯಿಯವ್ರಿಗೆ ಹೇಳಿದೆ, ಈ ಥರ ಪೇಪರ್ ಪ್ಲಾಸ್ಟಿಕ್ ಎಲ್ಲ ಏನು ಬಳಸೋದು ಬೇಡ ಅಂತ ಹೇಳ್ಬಿಟ್ಟು ಆಗಿನ ಕಾಲದಿಂದ ಅಂದರೆ 2018ನಲ್ಲಿ ನಾವು ಶುರು ಮಾಡಿದ್ದು, ಮಾರ್ಚ್ 27. ಅವತ್ತಿಂದ ಇವತ್ತರೆಗೂ ಆಲ್ಮೋಸ್ಟ್ 2252 ದಿನ, ಆಲ್ಮೋಸ್ಟ್ 6 ವರ್ಷ ಒಂದು ದಿನನೂ ಪೇಪರು ಪ್ಲಾಸ್ಟಿಕ್ ಏಕಬಳಕೆ ತ್ಯಾಜ್ಯಗಳು ಯಾವುದು ಬಳಸ್ದೇನೆ ನಡೆಸ್ಕೊಂಬಂದಿದ್ದೀವಿ. ಶುರು ಮಾಡಿದಾಗ ಒಂದು ಅಂಗಡಿ ನಡೆಸೋದು ಸಿಕ್ಕಾಬಡೆ ಕಷ್ಟವಾಗಿತ್ತು. ಈಗ ಅದಕ್ಕಿಂತ 10ರಷ್ಟು ಕಷ್ಟ ಆಗ್ತಾ ಇದೆ. ಯಾಕಂದ್ರೆ 10 ಅಂಗಡಿಗಳು ಓಪನ್ ಮಾಡಿಬಿಟ್ಟಿದ್ದೀವಿ ಆ ಥರ. ಸೊ ಇವಾಗ ಬೆಳ್ಕೊಂಬಂದಿದ್ದೀವಿ. ಇವಾಗ ನಾವು ಇರೋದು ನೆಲಗೇದ್ರಹಳ್ಳಿನಲ್ಲಿರುವಂಥ ಹೊಸ ಔಟ್ಲೆಟ್ಟು ಕ್ರೈಸ್ಟ್ ಯೂನಿವರ್ಸಿಟಿ ಯಶವಂತಪುರ ಕ್ಯಾಂಪಸ್ ಎದುರುಗಡೆ ಇದೆ. ಸೊ ನೀವು ಇಲ್ಲೇ ಪಕ್ಕದಲ್ಲೇ ಇರೋರು, ಸವಿತಾ ಸಮಾಜನ ದಿನಿ. ಸೊ ಬಂದಿದ್ರು, ಆಗಲೇ ಒಂದು ವಿಡಿಯೋ ಕೂಡ ಮಾಡಿದರು, ಮತ್ತೆ ಸಿಗ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಂಗಡಿಗೆ ಬಂದಿದ್ದಕ್ಕೆ. ಸರ್, ಆಮೇಲೆ ಈಟ್ ರಾಜ ಅನ್ನೋ ಹೆಸರು ಎಲ್ಲಿಂದ ಬಂತು? ಏನು ಹೇಳಿ? ದಿನೇಶ್ ಅಂತ. ನಿಮ್ಮ ತಾಯಿಯವ್ರ ಹೆಸರು? ಗಂಗಮ್ಮ. ಗಂಗಮ್ಮ ಅವ್ರು ಯಾವಾಗ್ಲೂ ದಿನಿ ಏನು ತಿಂದ ಏನು ಮಾಡ್ದ ಅನ್ನೋದೇ ಯೋಚನೆ ಇರುತ್ತೆ. ಈಗ ಫೋನ್ ಮಾಡಿದ್ರು ಎಲ್ಲಪ್ಪ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲೇ ಎಲ್ಲ ನೆಗೆದ್ರೆ ತಿಂದ್ಯಾ ನೀನು? ತಿಂದಿಲ್ಲ. ಅಯ್ಯೋ ನೀನು ತಿನ್ನಪ್ಪ ರಾಜ ಅಂತಾರ. ತಿನ್ನಪ್ಪ ರಾಜನೇ ಈಟ್ ರಾಜ. ಅಂದರೆ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ, ಏನು ನಾಳೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆದ್ರೂ ತಂದೆ ತಾಯಿ ಅಂದರೆ ಒಂದೇ ಯೋಚನೆ ಇರುತ್ತೆ, ನನ್ನ ಮಕ್ಕಳು ಏನು ತಿಂದರು ಅಂತ. ಫಸ್ಟ್ ಫೋನ್ ಮಾಡಿ ವಿಚಾರಿಸೋ ಪ್ರಶ್ನೆನೇ ಅದು, ಏನು ತಿಂದೆ ನೀನು? ತಿಂದಿಲ್ವ? ತಿನ್ನಪ್ಪ ರಾಜ ನೀನು, ಆಮೇಲೆ ಏನು ಬೇಕಾದ್ರೆ ಮಾಡ್ಕೊಂತ. ಆ ಎಮೋಷ್ನಲಿ ಹುಟ್ಟಾಕಿ ಬಂದಂಥ ಒಂದು ಬ್ರ್ಯಾಂಡ್ ಈಟ್ ರಾಜ. ಅಂದರೆ ನಿಮ್ಮ ಹೆಸರು ರಾಜ ಅಂತನ? ನನ್ನ ಹೆಸರು ರಾಜನೇ. ಪ್ರತಿಯೊಬ್ಬ ತಂದೆ ತಾಯಿಗೆ ಅವ್ರ ಮಗ ಅಥವಾ ಮಗಳು ರಾಜಾನೇನೆ. ಇದರಲ್ಲಿ ನಮ್ಮ ಈಟ್ ರಾಜ ಅಂತ ಹೆಸರು ಬಂದಿರೋದು ಆ್ಯಕ್ಚುಲಿ ನಮ್ಮ ನಾಯಿಯಿಂದ. ನಮ್ಮ ನಾಯಿ ಮರಿನ ನಮ್ಮ ತಂದೆ ತುಂಬ ಮುದ್ದಾಗಿ ಡೈನಿಂಗ್ ಟೇಬಲ್ ಕೂಡಿಸ್ಬಿಟ್ಟು ಈಟ್ ರಾಜ ಅಂತ ತಿನ್ಸೋರು. ಅದನ್ನ ಕೇಳಿ ನನಗೆ ತಲೆ ಕೆಟ್ಟು, ಯಾರಾದ್ರೂ ಈ ಥರ ನಾಯಿ ಮರಿನ ಡೈನಿಂಗ್ ಟೇಬಲಲ್ಲಿ ಕುಡಿಸ್ಬಿಟ್ಟು ಊಟ ಮಾಡಿಸ್ತಾರ ಅಂತಂದರೆ ನಮ್ಮ ತಂದೆ ಅದೋ ನಾಯಿ ಮರಿ ಅಲ್ಲ, ಮಗ ಇದ್ದಂಗೆ ಅಂತ. ಅಂದರೆ ಕೆಲವರು ಇರ್ತಾರೆ ಶ್ವಾನಪ್ರಿಯರು, ಅವ್ರಿಗೆ ಅವರು ಮಕ್ಕಳಷ್ಟೇ ಪ್ರೀತಿ ಪ್ರಾಣಿಗಳ ಮೇಲೆ. ಸೊ ಅವರ ಒಂದು ನೆನಪಿನಲ್ಲಿ, ನಮ್ಮ ನಾಯಿ ಒಂದು ನೆನಪಿನಲ್ಲೇ ಈ ಒಂದು ಅಂಗಡಿ ಈಟ್ ರಾಜ ಅಂತ ನಾನು ಈಗ ಮಾಡಿರೋದು. ಈಗ ಹೊಸಬ್ರು ಬಂದರೆ ಏನೇನು ಟ್ರೈ ಮಾಡ್ಬೋದು ಹೊಸದಾಗಿ? ಅಂದರೆ ಏನೇನು ರುಚಿಕರವಾಗಿದೆ? ಅದನ್ನೆಲ್ಲಾನು ರುಚಿಕರವಾಗೇ ಇರುತ್ತೆ. ಅಫ್ಕೋರ್ಸ್ ಕೆಲವರು ಅಂದ್ಕೊಂಡಿರ್ತಾರೆ, ಅಂದರೆ ನಮ್ದು ಎಷ್ಟೊಂದು ಜ್ಯೂಸಸ್ನಲ್ಲಿ ಶುಗರ್ ಇರೋದಿಲ್ಲ. ಸೊ ಅದು ಬೇರೆಯವ್ರಿಗೆ ಅದು ಟೇಸ್ಟ್ಲೆಸ್ ಅಂತ ಅನ್ನಿಸ್ಬೋದು, ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಂದರೆ ಇದು ಒಂದು ಅಂದರೆ ಆರೋಗ್ಯದ ಹಿತದೃಷ್ಟಿನಲ್ಲಿ ನಾವು ನೋಡಿ ಮಾಡಿರೋದು. ಸೊ ಯಾರ್ಯಾರಿಗೆ ಶುಗರ್ ಬೇಕು ಅಂದರೆ ಶುಗರ್ ಹಾಕ್ಕೊಂಡು ಕುಡಿಬೋದು, ಬೇಡ ಅಂದವ್ರಿಗೆ ನ್ಯಾಚುರಲ್ ಆಗಿ ಕುಡಿಬಹುದು. ಸೊ ಚಿಲ್ಲಿ ಗುವಾವ ನಮ್ಮ ಅಂಗಡಿ ಸಖತ್ ಫೇಮಸ್ ಜ್ಯೂಸು. ಅದು ಒಂಥರ ನಮ್ಮ ಏನೋ ಆಪ್ತ ಮಿತ್ರ ಥರ, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇದ್ದಂಗೆ ಅದು. ಸೊ ಇಟ್ಸ್ ಫುಲ್ ಇನ್ ಡಿಮ್ಯಾಂಡ್, ಫುಲ್ಲಿ ಎಂಜಾಯ್ಷನ್, ಆಲ್ವೇಸ್ ಗುಡ್. ಸರ್, ಈಗ ನಾವು ಟ್ರೈ ಮಾಡಿ ನೋಡ್ಬೋದಾ? ಖಂಡಿತ. ಅದಲ್ಲದೆ ಈಗ ಮಾವಿನ ಹಣ್ಣಿನ ಸೀಸನು. ಸೊ ತರಾವರಿ ಮಾವಿನ ಹಣ್ಣುಗಳು ಸಿಗುತ್ತೆ. ಸೊ ಮಾವಿನ ಹಣ್ಣು ಕಾಲ ಬಂದ್ರೇ ರಾಜ, ಇಟ್ಸ್ ದ ರಾಜ ಆಫ್ ಫ್ರೂಟ್ಸ್. ಸೊ ಅದು ಬಂತು ಅಂತಂದರೆ ಬೇರೆ ಎಲ್ಲ ಜ್ಯೂಸ್ಗಳಿಗೂ ಡಿಮ್ಯಾಂಡ್ ಕಮ್ಮಿ ಬಿಡುತ್ತೆ. ಯಾಕಂದ್ರೆ ಅದು ಬರೋದು ಒಂದು 3-4 ತಿಂಗಳಿಗೆ. ಸೊ ಮಾವಿನ ಹಣ್ಣಿನ ವೆರೈಟಿ, ಇವತ್ತು ಮ್ಯಾಂಗೋ ಕಿವಿ ಇದೆ. ನಮ್ಮ ವೆರೈಟಿಗಳು ಕೂಡ ತುಂಬ ಚೇಂಜ್ ಆಗ್ತಾ ಇರುತ್ತೆ. ಸುಮಾರು ಒಂದು 400ಕ್ಕೂ ಹೆಚ್ಚು ವೆರೈಟಿಗಳಿದೆ ನಮ್ಮ ಹತ್ರ. ಸೊ ಎಲ್ಲನೂ ಟ್ರೈ ಮಾಡಬೇಕು ಎಲ್ಲರೂ ಅಂತಂದರೆ ಏನಿಲ್ಲಂದು ಒಂದು 500 ಸತಿ ನಮ್ಮ ಅಂಗಡಿಗೆ ಬರಲೇಬೇಕು ಅವರು. ಆ ಥರ ನಮ್ಮ ವೆರೈಟಿಗಳು. ನೋಡಿ ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ. ಇವಾಗ ನಾವು ಟೇಸ್ಟ್ ಮಾಡಿ ನೋಡೋಣ ಏನೇನು ಹೆಂಗಿದೆ ಅಂತ. ಬನ್ನಿ. ಥ್ಯಾಂಕ್ ಯು ಸರ್. ಬನ್ನಿ. ನನ್ನವನ್ನ ಕೇಳ್ದ ಜ್ಯೂಸ್ ಕುಡಿದ್ಯಾ? ಜ್ಯೂಸ್ ಕುಡಿ.
ನಾವೀಗ ಮೊದಲು ಸ್ಟಾರ್ಟ್ ಮಾಡ್ತಾ ಇರೋದು ಚಿಲ್ಲಿ ಗೋವಾ ಶಾಟ್ಸ್ ಅಂತ. ಟ್ರೈ ಮಾಡೋಣ ಹೆಂಗಿದೆ ಅಂತ ನೋಡೋಣ ಬನ್ನಿ. ನಮಗೆ ಸೀಬೆಕಾಯಲ್ಲಿ ಸೈಜ್ ಕಮ್ಮಿ ಇತ್ತಂದರೆ ಅದೇನು ಪರವಾಗಿಲ್ಲ, ನಮಗೆ ಟೇಸ್ಟ್ ಮುಖ್ಯ ಅಲ್ಲ. ಸೀಬೆಕಾಯಿ ಜ್ಯೂಸ್ ಹಾಕ್ಕೊಡ್ತಾರೆ, ರೀಫಿಲ್ಲು 3 ಸತಿ ಇರುತ್ತೆ. ಹೆಂಗಿದೆ ಟ್ರೈ ಮಾಡೋಣ ಬನ್ನಿ. ನಿಜ ಹೇಳ್ತೀನಿ, ನೆತ್ತಿಗೆ ಏರ್ಬಿಡುತ್ತೆ ಒಂದೇ ಸತಿ, ಆ ಥರ ಇರುತ್ತೆ ಸೀರಿಯಸ್ಸಾಗಿ. ಅದಾದಮೇಲೆ ಒಣ್ಣ ಬಿಸಾಕಂಗಿಲ್ಲ. ಇದು ಜ್ಯೂಸ್ ಎಲ್ಲ ಖಾಲಿ ಆದಮೇಲೆ ಆರಾಮಾಗಿ ರೀಫಿಲ್ ಎಲ್ಲ ಮಾಡ್ತಾರೆ 3 ಸತಿ. ಅದಾದಮೇಲೆ ನಾವೇ ತಿನ್ಕೊಬೋದು, ಬಿಸಾಕ ಅವಶ್ಯಕತೆ ಇಲ್ಲ. ಇದಾದಮೇಲೆ ಬೇರೆದೇನಿದೆ ಟ್ರೈ ಮಾಡೋಣ ಬನ್ನಿ. ನಾವು ನೆಕ್ಸ್ಟ್ ಬಂದು ಆಪಲ್ ಚೆರಿ ಟ್ರೈ ಮಾಡ್ತಾಯಿದ್ದೀವಿ. ಹೆಂಗಿದೆ ಅಂತ ಟ್ರೈ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ತಕ್ಷಣ ಆಪಲ್ ಸಪ್ರೇಟಾಗಿದೆ, ರೌಂಡ್ ಶೇಪಲ್ಲಿರುತ್ತೆ. ಆಪಲ್ ಒಳಗೆ ಚೆರಿ ಹಾಕ್ಕೊಟ್ಟಿರ್ತಾರೆ, ಆಪಲ್ ಜ್ಯೂಸ್ ಒಳಗೆ. ಟ್ರೈ ಮಾಡೋಣ ಬನ್ನಿ. ನಿಜ ಹೇಳ್ತೀನಿ ಗುರು, ಖಾರವಾಗಿ ಸ್ವೀಟಾಗಿ ನಾರ್ಮಲ್ ಸೂಪರಾಗಿದೆ ಸೀರಿಯಸ್ಸಾಗಿ. ಚೆರಿ ಟೇಸ್ಟ್ ಮಾಡ್ಬಿಡೋಣ ಒಂದು ನಿಮಿಷ. ಚೆರಿ ಹೊಡಿಕೊಳ್ತಾಯಿತ್ತು. ಚೆರಿ ಜೊತೆ ಆಪಲ್ ಜ್ಯೂಸ್ ಸೂಪರ್ ಕಾಂಬಿನೇಷನ್ ಸೀರಿಯಸ್ಸಾಗಿ. ಇದಾದಮೇಲೆ ನೆಕ್ಸ್ಟ್ ಟ್ರೈ ಮಾಡೋಣ ಬನ್ನಿ. ನಾವು ನೆಕ್ಸ್ಟ್ ಟ್ರೈ ಮಾಡ್ತಾ ಇರೋದು ಮಸ್ ಮ್ಯಾಂಗೋ ಅಂತ. ಇದಕ್ಕೆ ಕರ್ಬೂಜ ಹಣ್ಣು ಮತ್ತು ಮ್ಯಾಂಗೋನ ರುಬ್ಬಿ ಹಾಕಿ ಇದ್ರ ಮೇಲೆ ಬೂದುಗುಂಬಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಬೀಜ ಹಾಕಿರ್ತಾರೆ. ಕುಡಿದ್ಬಿಟ್ಟು ಹೆಂಗಿದೆ ನೋಡೋಣ ಬನ್ನಿ. ನಿಜ ಗುರು ಹೇಳ್ತೀನಿ, ಎವ್ರಿ ಬಾಯಾರಿಕೆಯಾಗಿರಬೇಕು ಈ ಜ್ಯೂಸ್ ಕುಡಿಬೇಕು. ಎದೆ ಗಂಟ್ಲಲ್ಲಿ ಹೋಗಿ ಎದೆ ಹತ್ರ ಫುಲ್ಲು ತಣ್ಣಗಾಗುತ್ತೆ. ಅದಾದಮೇಲೆ ಈ ಸಿಪ್ಪೆನ ನಾವು ತಿನ್ನೋಕ್ಕಾಗಲ್ಲ, ಕರ್ಬೂಜದ ಹಣ್ಣಿಂದು ಮತ್ತು ಕಲ್ಲಂಗಡಿ ಹಣ್ಣಿಂದು, ಅದಾದಮೇಲೆ ಪೈನಾಪಲ್ದು ಅವ್ಯಾವು ತಿನ್ನೋಕ್ಕಾಗಲ್ಲ, ಅದೆಲ್ಲ ಹಸುಗೋಗುತ್ತಂತೆ. ಅದಾದಮೇಲೆ ಹಿಂಗೆ ತೆಂಗಿನ ಚಿಪ್ಪಲ್ಲೂ ಕೊಡ್ತಾರೆ, ಅದೆಲ್ಲ ನಿಮಗೆ ಕ್ಯಾಂಡಲಾಗಿ ರೀಕನ್ವರ್ಟ್ ಆಗುತ್ತೆ. ಅದ್ರದ್ದು ಝೀರೋ ವೇಸ್ಟೆಡ್ ಫುಡ್ ಜ್ಯೂಸು ಹೇಳಬೇಕು ಅಂದರೆ ಸೀರಿಯಸ್ಲಿ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕಲ್ಲಂಗಡಿ ಹಣ್ಣು ಜ್ಯೂಸು. ಆವಾಗಲೇ ಹೇಳ್ದಂಗೆ ಈ ಸಿಪ್ಪೆ ನಾವು ತಿನ್ನೋಕ್ಕಾಗಲ್ಲ, ಹಸುಗೋಗುತ್ತೆ. ಅದಾದಮೇಲೆ ನೀವು ವಾಟ್ರ್ ಮೇಲೆ ಎಲ್ಲೇ ಕುಡಿದ್ರೂ ನೀರು, ಐಸು, ಶುಗರ್ ಹಾಕಿರ್ತಾರೆ. ಐಸು ನಾವು ಬೇಕಾದ್ರೆ ಹಾಕ್ಸ್ಕೊಬೋದು, ವಾಟರ್ ಮತ್ತು ಶುಗರ್ ಹಾಕಿರ್ತಾರೆ ಕಂಪಲ್ಸರಿ. ಶುಗರು ಬೇಡ ಅಂದರೆ ಕ್ಯಾನ್ಸಲ್ ಮಾಡ್ಕೊಬೋದು, ಕಂಪಲ್ಸರಿ ಶುಗರ್ ಅಂತ ಹಾಕ್ತಾರೆ. ಇಲ್ಲೇನಿಲ್ಲ, ಬರೀ ಕಲ್ಲಂಗಡಿ ಹಣ್ಣು ರುಬ್ಬಿ ಹಾಕಿರೋ ಜ್ಯೂಸ್. ಹೆಂಗಿದೆ ಟ್ರೈ ಮಾಡೋಣ. ಕಲ್ಲಂಗಡಿ ಹಣ್ಣೆ ತಿನ್ನಂಗೆ ಆಗ್ತಾಯಿತ್ತು ನನಗೆ. ನೀವು ಟ್ರೈ ಮಾಡಿ ಗುರು, ನಿಜ ಹೇಳ್ತೀನಿ. ಎಲ್ಲೆಲ್ಲೋ ಹೋಗಿ ಆ ಪ್ಲ್ಯಾಸ್ಟಿಕಲ್ಲಿ ಕುಡಿಯೋ ಬದಲು ದಯವಿಟ್ಟು ಇಲ್ಲಿ ಬಂದು ಕುಡೀರಿ. ಆಮೇಲೆ ಇಲ್ಲಿ ಬಾಯಿ ಹೊಡ್ಸ್ಕೊಳಕ್ಕೂ ಟೆಸ್ಟು ಸಿಗೋಲ್ಲ ನಿಮಗೆ, ಅದು ವೇಸ್ಟ್ ಆಗುತ್ತೆ ಅಂತ. ಸೀರಿಯಸ್ಲಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ಲಾಸ್ಟಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ, ಮಾತಾಡ್ಸೋಣ ಈಟ್ರಾಜ ಸರ್ನ. ಇನ್ನೊಂದು ಮಾತಾಡ್ಸಿ ವೀಡಿಯೋ ಎಂಡ್ ಮಾಡೋಣ ಬನ್ನಿ. ಈಗ ನಮ್ಮ ವೀಡಿಯೋದ ಕೊನೆ ಹಂತದಲ್ಲಿದ್ದೀವಿ. ಸರ್ ನಾವು ಎಲ್ಲ ಜ್ಯೂಸು ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಹೆಲ್ದಿ ಐಟಮ್ ಅನಿಸುತ್ತೆ. ಜ್ಯೂಸ್ ಕುಡಿಯೋರಿಗಾಗಲಿ ಯಾರಿಗಾಗಲಿ, ವಯಸ್ಸಾದವರು ಕುಡಿಬೋದು, ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಎಲ್ಲರೂ ಆಲ್ಮೋಸ್ಟ್ ಕುಡಿಬೋದು ಅನಿಸ್ತು. ಜೀರ್ಣನೂ ಚೆನ್ನಾಗಾಗುತ್ತೆ. ಅದಾದಮೇಲೆ ಸರ್ ಇಲ್ಲಿ ಬಿಟ್ಟು ಬೇರೆ ಎಲ್ಲೆಲ್ಲೇ ಲೊಕೇಟ್ ಆಗಿದೆ ಅಂತ ಹೇಳ್ತೀರಾ? ಒಂದು ಮೇಯ್ನ್ ಇರೋದು ಮಲ್ಲೇಶ್ವರಂನಲ್ಲಿ. ಮಲ್ಲೇಶ್ವರಂ ಬಿಟ್ಟು ಇವಾಗ ಸಾಕಷ್ಟು ಬೇರೆ ಊರುಗಳಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಲೈಕ್ ಮೈಸೂರು ಮಾಡಿದ್ದೀವಿ, ಹುಬ್ಳಿ ಮಾಡಿದ್ದೀವಿ, ತುಮಕೂರು ಮಾಡಿದ್ದೀವಿ, ದೊಡ್ಡಬಳ್ಳಾಪುರ. ಸೊ ಇದನ್ನ ಅದೇ ಥರನೇ ಬೇರೆ ಬೇರೆ ಊರುಗಳೆಲ್ಲ ಮಾಡಬೇಕು ಅಂತ ಇದ್ದೀವಿ. ಸರ್ ಟೋಟಲ್ ಈಗ ಎಷ್ಟು ಬ್ರಾಂಚ್ ಇದೆ ನಿಮ್ಮದು? ಈಗ 10 ಬ್ರಾಂಚ್ ಇದೆ. 10 ಬ್ರಾಂಚು, ಹೌದು ಸರ್. ಆಮೇಲೆ ನಮ್ಮ ಯುವ ಜನತೆಗೆ ನೀವೇ ಮಾಮೂಲಿ ಬೇರೆ ಅಂಗಡಿ ಜ್ಯೂಸ್ ಎಲ್ಲ ಕುಡಿತಾರಲ್ಲ, ಅಂದರೆ ಪ್ಲಾಸ್ಟಿಕ್ ಲೋಟದಲ್ಲೆಲ್ಲ ಕುಡಿತಾರಲ್ಲ, ಅದ್ರ ಬಗ್ಗೆ ನಮ್ಮ ಯುವ ಜನತೆಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಬೇರೆ ಅಂಗಡಿಗೆ ಹೋಗಿ ಜ್ಯೂಸ್ ಕುಡಿಬಾರ್ದು ಅಂತ ಏನು ಹೇಳೋದಿಲ್ಲ, ಬಟ್ ನಮ್ಮ ಅಂಗಡಿದು ವಿಶೇಷತೆ ಏನಂದರೆ ನಾವು ಜ್ಯೂಸ್ ಮಾರ್ತಾ ಇಲ್ಲ. ನಾವು ಮಾರ್ತಿರೋದು ಒಂದು ಕಾನ್ಸೆಪ್ಟ್ ಏನು ಅಂತಂದರೆ ಹೇಗೆ ಸಂಪೂರ್ಣವಾಗಿ ಕಸರಹಿತವಾಗಿ ಇರಬಹುದು ಅಂತ, ಅಷ್ಟೇ, ಇನ್ನೇನಿಲ್ಲ. ಸೊ ನಮ್ಮ ಅಂಗಡಿಗೆ ಬರ್ತಾ ಇದ್ದಾರೆ ಜ್ಯೂಸ್ ಕುಡಿಯೋದಕ್ಕೆ ಅಂತಂದರೆ ಆಲ್ರೆಡಿ ಅವರು ಕೂಡ ಈ ಒಂದು ಝೀರೋ ವೇಸ್ಟ್ ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ. ಸೊ ಅವ್ರು ಬಂದು ಜ್ಯೂಸ್ ಕುಡಿಯೋದ್ರಿಂದ ಬೇರೆ ಕಡೆ ಕಸ ಉತ್ಪಾದನೆ ಆಗೋದು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಸೊ ಇನ್ನವೇ ಅವರು ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಝೀರೋ ವೇಸ್ಟ್ ಕಲ್ಚರ್ಗೋಸ್ಕರ. ಸೊ ಇಟ್ಸ್ ಅ ಗುಡ್ ಥಿಂಗ್. ಇನ್ನೇನು ಸ್ನೇಹಿತರೆ, ಎಲ್ಲ ಆಯಿತು. ಈಟ್ರಾಜ ಜ್ಯೂಸ್ ಅಂಗಡಿ ಜೊತೆ ಈಟ್ರಾಜ ಸರ್ನು ಮಾತಾಡ್ತಾಯಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಸರ್. ನೀವು ಸತಿ ಹೇಳ್ಬಿಡಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಸವಿತಾ ಸಮಾಜ್ ದಿನೇಶ್. ಥ್ಯಾಂಕ್ ಯು ಸರ್.